ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೆಸ ಕನ್ನಡಿಗ. ಇವತ್ತು ನಿಮಗೆ ಸಖತ್ತಾಗಿ ಮಾಡಿಫೈಡ್ ಆಗಿರುವಂಥ ಒಂದು ಸೂಪರ್ ಸ್ಪ್ಲೆಂಡರನ್ನು ತೋರಿಸ್ತೀನಿ. ಸೂಪರ್ ಸ್ಪ್ಲೆಂಡರ್ ಅಲ್ಲ, ಸ್ಪ್ಲೆಂಡರನ್ನು ತೋರಿಸ್ತೀನಿ. ಸಖತ್ತಾಗಿದೆ, ನೋಡ್ಬೋದು ನೀವು. ಇದೇ ಸಖತ್ತಾಗಿ ಮಾಡಿಫೈಡ್ ಆಗಿರುವಂಥ ಸ್ಪ್ಲೆಂಡರ್. ಫಸ್ಟ್ ಟೈಮ್ ಮೋಟೋ ವ್ಲಾಗಿಂಗ್ ಮಾಡ್ತಿದ್ದೀನಿ, ಅಂದರೆ ಒಂದು ಬೈಕ್ನ ರಿವ್ಯೂ ಕೊಡ್ತಾಯಿದ್ದೀನಿ. ನೋಡ್ಬೋದು ನೀವು ಹೇಗೆ ಸಖತ್ತಾಗಿ ಮಾಡಿಫೈಡ್ ಆಗಿರೋ ಬೈಕ್ ಇದು ಅಂತ ತೋರಿಸ್ತೀನಿ ನಿಮ್ಗೆ. ಇವಾಗ ತೋರಿಸ್ತೀನಿ. ನೋಡ್ಬೋದು, ಇದೇ ಸ್ಪ್ಲೆಂಡರ್ ಸಖತ್ತಾಗಿ ಮಾಡಿಫಿಕೇಷನ್ ಆದಂಥ ಸ್ಪ್ಲೆಂಡರ್. ಸುಮಾರು 30-35 ಸಾವಿರ ರೂಪಾಯಿ ಮಾಡಿಫಿಕೇಷನ್ ಆಗಿದೆ ಈ ಸ್ಪ್ಲೆಂಡರ್ಗೆ. ಈ ಸ್ಪ್ಲೆಂಡರ್ನ ಬೆಲೆ ಇವಾಗ 1 ಲಕ್ಷ ಇದೆ. ಬಟ್ ಇದಕ್ಕೆ 30 ಸಾವಿರ ರೂಪಾಯಿ ಮಾಡಿಫಿಕೇಷನ್ ಮಾಡಿಸಿದ್ದಾರೆ ಗುರು. ಇದರ ಓನರ್ ಹೇಳ್ತೀನಿ ಕೇಳಿ, ಇದಕ್ಕೆ ಏನೇನು ಮಾಡಿಫಿಕೇಷನ್ ಮಾಡಿಸಿದ್ದಾರೆ ಅಂತ. ಇದು ಹಿಂದೆ ಯೂಸ್ ಮಾಡಿರೋಂಥ ವೀಲ್, ಇದು SD. ಈ ಫುಲ್ ಟಯರ್ ಮತ್ತು ವೀಲ್ ಎಲ್ಲನೂ ಕೂಡ SD ತೊಗೊಂಡಿರೋದು. ಹಾಗೆ ಮುಂದ್ಗಡೆ ಫುಲ್ ಸೆಟಪ್ ಇದು RX100. ಈ ಡಿಸ್ಕ್ ಪ್ಲೇಟ್ ಕೂಡ RX100 ಇದೆ. ಇದರಲ್ಲಿ ಯೂಸ್ ಮಾಡಿರೋ ಮಡ್ ಗಾರ್ಡ್ ಕೂಡ ಈ ಸ್ಪ್ಲೆಂಡರ್ದಲ್ಲ, ಇದು RXZ ಟ್ವಿಸ್ಟರ್ ಮಡ್ ಗಾರ್ಡ್. ನೋಡ್ಬೋದು ಸಖತ್ತಾಗಿ ಮಾಡಿಫಿಕೇಷನ್ ಆಗಿದೆ ಗಾಡಿ. ನೀವು ಗಾಡಿಯ ಈ ಕಡೆ ಬಂದರೆ ನೋಡಿ, ಟ್ಯಾಂಕ್ ಮೇಲೆ ಹೇಗೆ ಸಖತ್ತಾದ ಪ್ರಿಂಟಿಂಗ್ ಮಾಡಿಸಿದ್ದಾರೆ ಅಂತ. ಈ ಗಾಡಿಗೆ ಫುಲ್ಲಾಗಿ ಮಾಡಿರೋಂಥ ವ್ರ್ಯಾಪಿಂಗ್ 2,500 ಕಾಸ್ಟ್ ಆಗಿದೆಯಂತೆ. ಸಖತ್ತಾಗಿದೆ. ಈ ಕಲರ್ ಸ್ಕೈ ಬ್ಲೂ ಕಲರಲ್ಲಿದೆ, ನೋಡ್ಬೋದು. ಹಾಗೆ ಗಾಡಿಯ ಫ್ರಂಟ್ ಪೋರ್ಷನ್ ತೋರಿಸ್ತೀನಿ ನೋಡಿ. ಇದು LED ಲೈಟನ್ನು ಯೂಸ್ ಮಾಡಿದ್ದಾರೆ ಹೆಡ್ಲೈಟ್ಗೆ. ಇದೇನಷ್ಟು ಫೋಕಸ್ ಇರುವಂಥ ಲೈಟ್ ಅಲ್ಲ, ಅದಕ್ಕೋಸ್ಕರ ಇದಕ್ಕೆ ಫಾಗ್ ಲೈಟನ್ನು ಕೂಡ ಯೂಸ್ ಮಾಡಿದ್ದಾರೆ, ನೋಡ್ಬೋದು. ಹಾಗೆ ಇಲ್ಲಿ ಬರ್ತೀನಿ ನೋಡಿ, ಇದು ಆಯಿಲ್ ಟ್ಯಾಂಕರ್, ಡಿಸ್ಕ್ ಆಯಿಲ್ ಟ್ಯಾಂಕರ್ ಇದು. ನೋಡ್ಬೋದು ಗಾಡಿ ಎಷ್ಟು ಸಖತ್ತಾಗಿದೆ ಅಂತ. ಹಾಗೆ ಗಾಡಿಯ ಹಿಂದ್ಗಡೆ ಮಡ್ಗಡನ್ನು ಕಟ್ ಮಾಡಿಸಿದ್ದಾರೆ. ಇದ್ರದ್ದು ಸ್ಪೆಷಲ್ ಪಾರ್ಟ್ ಏನು ಗೊತ್ತಾ? ಇದರ ಸ್ಪೆಷಲ್ ಪಾರ್ಟನ್ನು ತೋರಿಸ್ತೀನಿ ಇವಾಗ ನಿಮಗೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಪಾರ್ಟ್. ಹಾಗೆ ಇಲ್ಲಿ ಕೂಡ ಇದೆ, ನೋಡ್ಬೋದು ಈ ಪಾರ್ಟಿಂದ ಈ ಗಾಡಿ 2.5 ಇಂಚ್ ಹೈಟ್ ಆಗಿದೆ ಗುರು. ಸಖತ್ತಾಗಿದೆ. ಈ ಥರ ಸ್ಪ್ಲೆಂಡರನ್ನು ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಈ ಗಾಡೀಲಿ ಈ ಎಂಜಿನ್ ಗಾರ್ಡನ್ನು ಕೂಡ ಯೂಸ್ ಮಾಡ್ತಾರೆ. ಇದನ್ನು ಫಂಕ್ಷನಲ್ ಎಂಜಿನ್ ಗಾರ್ಡ್ ಅಲ್ಲ, ಇದು ಮೆಟಲ್ದಲ್ಲ, ಬಟ್ ಫೈಬರ್ನ ಎಂಜಿನ್ ಗಾರ್ಡ್. ಗಾಡಿಯ ಲುಕ್ಕನ್ನು ಸಖತ್ತಾಗಿ ಶೋ ಮಾಡುತ್ತೆ. ಇದನ್ನು ನೋಡಿ, ಗಾಡಿಯ ಹ್ಯಾಂಡಲ್ ಬಾರ್ ಇದು ಯಾವುದೇ ರೇಸರನ್ನು ಯೂಸ್ ಮಾಡಿಲ್ಲ, ಬಟ್ ಗಾಡಿಯ ಹ್ಯಾಂಡಲ್ ಸಖತ್ತಾಗಿದೆ. ಸಖತ್ತಾಗಿ ಒಳ್ಳೆ ಹಿಮಾಲಯನ್ ಮೇಲೆ ಕೂತಂಗಿರುತ್ತೆ ಈ ಗಾಡಿನಂತರೂ. ನೀವು ಓಡಿಸ್ಲಿಕ್ಕೆ ಇದ್ರ ಮೇಲೆ ಕೂತ್ಕೊಂಡ್ರೆ ಸಖತ್ತಾಗಿದೆ. ಇದು 2022 ಮಾಡೆಲ್ ಸ್ಪ್ಲೆಂಡರ್. ಬಟ್ ಇದಕ್ಕಾಗಿರೋ ಮಾಡಿಫಿಕೇಷನ್ ಮಾತ್ರ ಟಾಪ್ ನಾಚ್ ಮಾಡಿಫಿಕೇಷನ್ ಆಗಿದೆ. ಗಾಡಿ ಸಖತ್ತಾಗಿ ಕಾಣುತ್ತೆ ಕೂಡ. ನಮ್ಮ ದೇಶದಲ್ಲಿ ಸ್ಪ್ಲೆಂಡರನ್ನು ಹೇಟ್ ಮಾಡೋರು ಯಾರಿದ್ದಾರೆ ಗುರು? ಸ್ಪ್ಲೆಂಡರನ್ನು ಹೇಟ್ ಮಾಡೋರು ಯಾರಂದರೆ ಯಾರೂ ಇಲ್ಲ. ಸ್ಪ್ಲೆಂಡರ್ ಅಂದರೆ ಯಾರಿಗಿಷ್ಟ ಇಲ್ಲ ಗುರು? ಸ್ಪ್ಲೆಂಡರ್ ಅಂದರೆ ಎಲ್ರಿಗೂ ಇಷ್ಟನೇ. ಯಾಕಂದರೆ ಇದು ಅದೇ ರೀಸನ್ನಿಂದ ಇಂಡಿಯಾದಲ್ಲಿ ನಂಬರ್ 1 ಸೆಲ್ಲಿಂಗ್ ಬೈಕ್ ಆಗಿತ್ತು. ಹಾಗೆ ಸ್ಪ್ಲೆಂಡರ್ ಇವರು ಓನರ್ದು ಇನ್ಸ್ಟಾ ಐಡಿನೂ ಹಾಕಿದ್ದಾರೆ ನೋಡಿ, ವಿಕ್ಕಿ143 ಅಂತ ಇದೆ. ಒನ್ ಆಫ್ ದಿ ಬೆಸ್ಟ್ ಮಾಡಿಫಿಕೇಷನ್ ನಾನು ನೋಡಿರೋ ಸ್ಪ್ಲೆಂಡರಲ್ಲಿ ಇದು ಸಖತ್ ಮಾಡಿಫೈಡ್ ಆಗಿರುವಂಥ ಸ್ಪ್ಲೆಂಡರ್. ನನಗೆ R15 ಇದ್ರೇ ಕಾಲೇಜ್ಗೆ ಹೋಗೋದು, ಬುಲೆಟ್ ಇದ್ರೇ ಕಾಲೇಜ್ಗೆ ಹೋಗೋದು, KTM ಇದ್ರೇ ಕಾಲೇಜ್ಗೆ ಹೋಗೋದು ಅನ್ನೋ ಕಾಲದಲ್ಲಿ ಇವರು ಇರೋ ಸ್ಪ್ಲೆಂಡರನ್ನೇ ಸಖತ್ತಾಗಿ ಮಾಡಿಫಿಕೇಷನ್ ಮಾಡಿಸಿದ್ದಾರೆ. ನಾನು ಹೇಳ್ತೀನಿ ಕೇಳಿ, ನಿಮ್ಮ ಹತ್ರ R15 ಇದ್ದರೆ ನಿಮ್ಮನ್ನು ಯಾರು ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಥರ ಮಾಡಿಫಿಕೇಷನ್ ಆಗಿರೋ ಸ್ಪ್ಲೆಂಡರ್ ಇದ್ದರೆ ಡೆಫಿನೆಟ್ಲಿ ನಮ್ಮಂಥ ಹುಡುಗರು ನೋಡ್ತಾರೆ. ಯಾಕಂದರೆ ಇದು ಒನ್ ಆಫ್ ದಿ ಮೋಸ್ಟ್ ಫೇವರೇಟ್ ಬೈಕ್ ಇಂಡಿಯಾದಲ್ಲೇ ಎಲ್ರಿಗೂ. ಸಖತ್ತಾಗಿರೋ ಸ್ಟಿಕ್ಕರಿಂಗ್ ಮಾಡಿಸಿದ್ರೆ ನೋಡ್ಬೋದು. ಇಲ್ಲಿ ಬೈಕ್ ಲೈಫ್ ಅಂತ ಇದೆ, ಇಲ್ಲೊಂದು ವರ್ಲ್ಡ್ ಮ್ಯಾಪ್ನ ಸ್ಟಿಕ್ಕರಿಂಗ್ ಇದೆ. ಇದು ಸಖತ್ತಾಗಿ ಸ್ಕೈ ಬ್ಲೂ ಕಲರಲ್ಲಿ ಆಗಿರುವಂಥ ಸ್ಟಿಕ್ಕರಿಂಗ್. ಹಾಗೆ ಇಲ್ಲೊಂದು ಹೇಟರ್ಸ್ ಅಂತ, ಏನಪ್ಪ ಇದು ಮೀಟರ್ ಬೇಕು. ಎಲ್ಲರೂ ನೋಡ್ತಾರೆ ಗಾಡಿ ತಗೊಂಡೋದ್ರೆ, ಎಲ್ಲರೂ ನೋಡ್ತಾರೆ ಅಂದೆ. ತುಂಬ ದಿನದಿಂದ ಆಸೆ ಇತ್ತು ನನಗೂ ಒಂದು ಬೈಕನ್ನು ರಿವ್ಯೂ ಮಾಡಬೇಕಂತ. ಬಟ್ ನಾನು ಮಾಡ್ತಿರೋ ಫಸ್ಟ್ ಬೈಕ್ ಸ್ಪ್ಲೆಂಡರ್ ಅಂತ ಖುಷಿ ಇದೆ. ಹಾಗೆ ಅದು ನಾರ್ಮಲ್ ಸ್ಪ್ಲೆಂಡರ್ ಅಲ್ಲ, ಮಾಡಿಫೈಡ್ ಆಗಿರೋ ಸ್ಪ್ಲೆಂಡರ್ ಅಂತ ಇನ್ನೂ ಸಖತ್ ಖುಷಿ ಇದೆ. ಬೈಕನ್ನು ಇಷ್ಟಪಡೋ ಪ್ರತಿಯೊಂದು ಹುಡುಗರು ಇಂಥ ಬೈಕನ್ನು ಇಷ್ಟಪಟ್ಟೇ ಪಡ್ತಾರೆ. ಡೆಫಿನೆಟ್ಲಿ ಹೌದು, ನನಗಂತೂ ಡೆಫಿನೆಟ್ಲಿ ಇದು ಸಖತ್ ಖುಷಿ ಕೊಟ್ಟಿದೆ ಈ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ಪ್ಲೆಂಡರ್ ಲವರ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.